ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ವ್ಲಾಗ್ಸ್. ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೇನು ಹಬ್ಬಗಳ ಸಾಲು ಸ್ಟಾರ್ಟ್ ಆಗ್ತಿದೆ. ಇನ್ಮೇಲೆ ಮನೆಗಳಲ್ಲಿ ಸ್ವೀಟ್ ಅಂತೂ ಕಾಮನ್ ಆಗಿ ಎಲ್ಲರೂ ಮಾಡ್ತಾ ಇರ್ತೀರಾ. ಸೊ ನಾನು ನಿಮ್ಗೆ ಇವತ್ತೊಂದು ಹೊಸ ಅಂತಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಇದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಏನಂತಂದರೆ ಜಾಮೂನು. ಆಲ್ಮೋಸ್ಟ್ ಎಲ್ಲರ ಮನೇಲಿ ಕೂಡ ಇದು ಫೆಮಿಲಿಯರ್ ಆಗಿರುವಂತಹ ಸ್ವೀಟು. ಬನ್ನಿ ಫ್ರೆಂಡ್ಸ್, ಈ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ. ಬರೀ ಜಾಮೂನ್ ಮಾಡೋದಂತಲ್ಲ, ಇವತ್ತು ನಿಮಗೆ ಈ ಜಾಮೂನಲ್ಲಿ ಕೂಡ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ನ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಜಾಮೂನ್ ಎಲ್ಲರೂ ಮಾಡ್ತಾರೆ, ಬಟ್ ಎಲ್ಲರದ್ದು ಚೆನ್ನಾಗೇ ಆಗಿರುತ್ತೆ ಅಂತ ಹೇಳಲ್ಲ. ಕೆಲವೊಬ್ಬರಿಗೆ ಅಷ್ಟು ಒಂದೊಂದು ಸರಿ ಮಾಡಿದಾಗ ಏನೇನೋ ಮಿಸ್ಟೇಕ್ಸ್ ಆಗಿರುತ್ತೆ. ಸೊ ಏನು ಮಿಸ್ಟೇಕ್ಸ್ ಆಗುತ್ತೆ, ಏನು ಮಿಸ್ಟೇಕ್ಸ್ ಮಾಡಬಾರ್ದು, ಇದು ತುಂಬ ಚೆನ್ನಾಗಿ ಬರಬೇಕು ಈ ಜಾಮೂನ್ ಅಂತಂದರೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಪ್ಲೀಸ್ ಈ ವಿಡಿಯೋ ಫುಲ್ ಎಂಡ್ವರೆಗೂ ನೋಡಿ. ಸೊ ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಜಾಮೂನು ಅಂತ ಹೇಳ್ಬಿಟ್ಟು. ಈಗ ನೋಡ್ತಿರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿ ಬಂದಿರುತ್ತೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡೋಣ. ಸೊ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಫಸ್ಟ್ ನಾವು ಪಾಕನ ಮಾಡ್ಕೋಬೇಕು. ಸ್ವೀಟ್ ಅಂದರೆ ಶುಗರ್ ಸಿರಪ್ ಅಂತ ಏನು ಕರಿತೀವಲ್ಲ, ಆ ಪಾಕನ ಮಾಡ್ಕೋಬೇಕು. ಸೊ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ನಾನು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಸೊ ನಾನೀಗ ಒಂದು ಪ್ಯಾಕೆಟಿಂದು ಮಾಡ್ತಾ ಇರೋದ್ರಿಂದ ಸೊ ನಾನು 900 ಗ್ರಾಮಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಸೊ ನೀರನ್ನು ಎಷ್ಟು ಹಾಕಬೇಕು ಅಂತಂದರೆ ತುಂಬ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು. ಸಕ್ಕರೆ ಮುಳುಗಿ ಸ್ವಲ್ಪ ಮೇಲೆ ಬರೋವರೆಗೂ ಮಾತ್ರ ನೀರು ಹಾಕಬೇಕು. ಇಲ್ಲಾಂತಂದರೆ ಏನಾಗುತ್ತೆ ಅಂತಂದರೆ ತುಂಬ ಹೊತ್ತು ಕುದಿಸ್ಬೇಕಾಗತ್ತೆ ನಾವು ಶುಗರ್ ಸಿರಪ್ಪನ್ನು. ಅದಕ್ಕೆ ತುಂಬ ಸುಮ್ಮನೆ ಅನ್ನೆಸೆಸರಿ ಟೈಮ್ ವೇಸ್ಟ್ ಆಗುತ್ತೆ. ಸೊ ಸ್ವಲ್ಪ ಸಕ್ಕರೆ ಮೇಲ್ಗಡೆ ಸ್ವಲ್ಪ ನೀರು ಬಂದರೆ ಸಾಕು. ಸೊ ಅದೇ ಕೂಡ ಎಷ್ಟೊತ್ತಾಗುತ್ತೆ ಇದು ಸಿರಪ್ ರೆಡಿ ಆಗೋಕ್ಕೆ. ನೋಡಿ ಫ್ರೆಂಡ್ಸ್, ಈಗ ಶುಗರ್ ಸಿರಪ್ ರೆಡಿ ಆಗ್ತಾಯಿದೆ. ಆಮೇಲೆ ಇನ್ನೊಂದು ಏನಂತಂದರೆ, ಹೊಸದಾಗಿ ಯಾರು ಮಾಡ್ತಿರ್ತೀರ, ಫಸ್ಟ್ ಟೈಮ್ ಯಾರು ಮಾಡ್ತಿರ್ತಾರಲ್ಲ ಅವರಿಗೆಲ್ಲ ಒಂದು ಟಿಪ್ಸ್ ಏನಂತಂದರೆ, ಈ ಸಕ್ಕರೆಗೆ ನೀರು ಹಾಕಿ ಸ್ಟವ್ ಆನ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡಬೇಡಿ. ಅದು ಗಟ್ಟಿಯಾಗಿ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಕಂಟಿನ್ಯೂಯಸ್ ಆಗಿ ಕೈಯಾಡ್ತಾ ಇರಬೇಕು. ಸ್ವಲ್ಪ ಅದು ಡಿಸಾಲ್ವ್ ಆಗೋವರೆಗೂ ನೀರಲ್ಲಿ ಕೈಯಾಡ್ತಾನೇ ಇರಬೇಕು. ನೀವು ನೀರು ಹಾಕಿದೆ ಅದು ಕರಗತ್ತೆ ಅಂತ ಬಿಟ್ಬಿಟ್ರೆ ಅದು ಗಟ್ಟಿಯಾಗಿ ಹೋಗೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ನಾವು ಅದನ್ನ ಆವಾಗ ಕೈಯಾಡ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಯಾವ ರೀತಿ ಇದು ಡಿಸಾಲ್ವ್ ಆಗ್ತಿದೆ ಅಲ್ಲ. ಸೊ ಇದು ಕ್ಲೀನಾಗಿ ಡಿಸಾಲ್ವ್ ಆಗಬೇಕು. ನೋಡಿರಿ, ಈಗ ನಮ್ಮದು ಶುಗರ್ ಸಿರಪ್ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಈಗ ಸಕ್ಕರೆ ಏನಾಗಿದೆ, ಕರಗಿದೆ. ಇದು ಎಷ್ಟುವರೆಗೂ ಕುದಿಸ್ಕೋಬೇಕು ಅಂತಂದರೆ, ಜಸ್ಟ್ ನೀವು ಆ ಶುಗರ್ ಸಿರಪ್ಪು ಏನಂತಂದರೆ ಮುಟ್ಟಿದರೆ ಸ್ವಲ್ಪ ತಿಕ್ಕಾಗಿದೆ ಅಂತ ಅನ್ನಿಸ್ಬೇಕು. ಅಷ್ಟು ಮಾತ್ರನೇ ಇದನ್ನು ಕುದಿಸ್ಕೋಬೇಕು. ಅದು ಒಂದೇಳೆ ಪಾಕ ಅಥವಾ ಉಂಡೆ ಪಾಕ ಅಷ್ಟೆಲ್ಲ ಜಾಸ್ತಿ ಕುದಿಸ್ಕೊಳಕ್ಕೆ ಹೋಗಬಾರ್ದು. ಆ ಥರ ಮಾಡಿದರೆ ಜಾಮೂನ್ ಚೆನ್ನಾಗಿ ಬರೋಲ್ಲ. ಸ್ವಲ್ಪ ಇದು ಒಂದು ಕುದಿಯಷ್ಟು ಬಂದರೆ ಸಾಕು. ನೋಡಿರಿ, ಅದು ಒಂಚೂರು ಗಟ್ಟಿಯಾಗಿದೆ ನಮ್ಮದು ಪಾಕ ಅನ್ನೋ ಹಂಗಾಗಿದ್ರೆ ಸಾಕು. ನೀವು ಇದು ನೀರನ್ನು ಜಾಸ್ತಿ ಹಾಕಿದಾಗ ಏನಾಗುತ್ತೆ ಅಂದರೆ ತುಂಬ ಹೊತ್ತು ಟೈಮ್ ತೊಗೊಳುತ್ತೆ ಇದು ಗಟ್ಟಿ ಆಗೋಕ್ಕೆ. ಅದಕ್ಕೆ ಫ್ರೆಂಡ್ಸ್, ಸ್ವಲ್ಪ ನೀರನ್ನು ಕಮ್ಮಿನೇ ಹಾಕಿ. ನೋಡಿರಿ, ನಾನು MTR ಗುಲಾಬ್ ಜಾಮೂನನ್ನು ತೊಗೊಂಡಿದ್ದೀನಿ 1 ಪ್ಯಾಕಷ್ಟು. ಸೊ ನಾನು ಇದನ್ನ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಇದನ್ನು ನೀಟಾಗಿ ಕಲಿಸ್ಕೋಬೇಕಂತಂದ್ರೇನು ಉದುರಾಗಿ ಮಾಡ್ಕೋಬೇಕು. ಸೊ ಕೆಲವೊಂದು ಸಾರಿ ಗಂಟಿರುತ್ತೆ ಅಥವಾ ಏನಾದರೂ ಹುಳ ಇದ್ದರೆ ಸೊ ನಾವು ಅದನ್ನ ಒಂದು ಸರಿ ಜರಡಿ ಮಾಡ್ಕೊಂಬಿಟ್ಟು ತೊಗೋಬೇಕು. ನಾನು ತೊಗೊಂಡಿರೋದು ಫ್ರೆಶ್ ಪೀಸ್ ಆಗಿರೋದ್ರಿಂದ ಚೆನ್ನಾಗೇ ಇತ್ತು ಹಿಟ್ಟು. ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಸೊ ನಾನೀಗ ಹಾಲನ್ನು ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಸೆಕೆಂಡ್ ಟಿಪ್ಸ್ ಏನಂತಂದರೆ, ಹಾಲು ತುಂಬಾ ಗಟ್ಟಿ ಇದ್ದರೆ ಗಟ್ಟಿ ಹಾಲು ತೊಗೊಂಡು ಕಲ್ಸಕ್ಕೆ ಹೋಗಬೇಡಿ. ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. 1/4 ಭಾಗ ಅಷ್ಟು, 1 ಲೋಟ ಹಾಲು ಅಂದರೆ ಹಾಲು ನೀರು ಸೇರಿಬಿಟ್ಟು 1/4 ಭಾಗ ಅಷ್ಟು ನೀರು, 1/4 ಭಾಗ ಅಷ್ಟು ಹಾಲು ತೊಗೊಂಬಿಟ್ಟು ಹಾಲಲ್ಲೇ ಕಲಸಿ. ಆ್ಯಂಡ್ ಥರ್ಡ್ ಟಿಪ್ಸ್ ಏನಂತಂದರೆ, ಕಲಿಸುವಾಗ ಚಪಾತಿ ಹಿಟ್ಟು ಥರ ಗಟ್ಟಿಯಾಗಿ ಕಲಿಸ್ಬೇಡಿ. ಸ್ವಲ್ಪ ಮೃದುವಾಗಿ ಸಾಫ್ಟಾಗಿ ಕಲಸಿ. ಫುಲ್ ಹಾಕಿ ನಾದೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಈಗ ಕಲಸಿಟ್ಟಾಗಿದೆ ಫ್ರೆಂಡ್ಸ್. ಈಗ ಇದು ಒಂದು 10 ಮಿನಿಟ್ಸ್ ಹಾಗೆ ಬಿಡಬೇಕು, ಅಂದರೆ ಅದು ನೀಟಾಗಿ ಸಾಫ್ಟಾಗಿ ಬರುತ್ತೆ. ಸೊ ಈಗ ನಾನು 10 ಮಿನಿಟ್ಸ್ ಆಗಿದೆ ನಾನು ಕಲಸಿಟ್ಟು. ಈಗ ನಾನು ಉಂಡೆನ ಮಾಡ್ಕೊತಿದ್ದೀನಿ. ಸೊ ಉಂಡೆ ಮಾಡೋಕ್ಕೂ ಮುಂಚೆ ಸ್ವಲ್ಪ ಕೈಗೆ ತುಪ್ಪವನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ತುಪ್ಪ ಅಥವಾ ಎಣ್ಣೆ ಏನಾದರೂ ತೊಗೋಬೋದು. ಕೈಗೆ ಅಂಟದೇ ಇರೋ ರೀತಿ ಸ್ವಲ್ಪ ಕೈಗೆ ತುಪ್ಪವನ್ನು ಹಚ್ಕೊಂಡ್ಬಿಟ್ಟು ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸಣ್ಣದಾಗಿರೋ ಉಂಡೆಗಳನ್ನೇ ತೊಗೊಳ್ಳಿ.
ತುಂಬ ದೊಡ್ಡ ಉಂಡೆಗಳನ್ನ ಅಂದರೆ ಈಗ ಯಾರು ಫಸ್ಟ್ ಟೈಮ್ ಮಾಡ್ತಿರ್ತಲ್ಲ ಅಂದಾಜು ಗೊತ್ತಾಗಲ್ಲ ಯಾವ ಸೈಜಿಗೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಅವಾಗ ಏನಾಗತ್ತೆ ಅಂತಂದರೆ ತುಂಬ ದೊಡ್ಡದು ತೊಗೊಂಡ್ರೆ ಕರೆದು ನಾವು ಪಾಕಕ್ಕೆ ಹಾಕಿದಾಗ ಅದ್ರ ಸೈಜ್ ತುಂಬ ಜಾಸ್ತಿ ದೊಡ್ಡದಾಗುತ್ತೆ. ಸೊ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಚಿಕ್ಕ ಚಿಕ್ಕದಾಗಿರುವಂಥ ಉಂಡೆಗಳನ್ನು ಮಾಡ್ಕೊಳ್ರಿ. ಸೊ ಇಲ್ಲಿ ಇನ್ನೊಂದು ಟಿಪ್ಸ್ ಏನಂತಂದರೆ ಫಸ್ಟ್ ಟೈಮ್ ಮಾಡ್ತಿರೋರಿಗೆ ಒಂದು ಟಿಪ್ಸ್ ಏನಂತಂದರೆ ಇದು ಉಂಡೆ ಮಾಡೋ ಹೊತ್ತಿನಲ್ಲಿ ತುಂಬ ಪ್ರೆಷರ್ ಹಾಕಿ ಮಾಡಬೇಡ್ರಿ. ಇದು ರೌಂಡಿಗೆ ಬರಬೇಕು ಅನ್ನೋ ಆ ಟೆನ್ಷನಲ್ಲಿ ತುಂಬ ಪ್ರೆಷರ್ ಹಾಕಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಕರೆದಾಗ ನಾವು ಇದನ್ನ ಎಣ್ಣೆಯಲ್ಲಿ ಕರೆದಾಗ ಮಧ್ಯಕ್ಕೆ ಬೇಯೋದೇ ಇಲ್ಲ. ಅದು ಹಸಿಯಾಗಿ ಹಾಗೆ ಉಳ್ಕೊಂಡ್ಬಿಡುತ್ತೆ, ಗಟ್ಟಿಯಾಗಿ ಒಂದೊಂದ್ಸರಿ ಮಧ್ಯಕ್ಕೆ ಗಟ್ಟಿ ಉಂಡೆ ಥರನೇ ಉಳಿದ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಏನಂದರೆ ಸಾಫ್ಟಾಗಿ ಇದನ್ನು ರೋಲ್ ಮಾಡಿಕೊಡ್ರಿ. ಹಾಗಂತ ತುಂಬ ಸುಮ್ಮನೆ ಹಿಂಗೆ ಮಾಡಿ ಇಡೋದಲ್ಲ, ಒಂದು ಸ್ವಲ್ಪ ನೀಟಾಗಿ ಆಗೋ ಥರ ಮಾಡಿಕೊಂಡು ಇಡಿ. ನೋಡಿ ಫ್ರೆಂಡ್ಸ್, ಈಗ ನಾನು ರೌಂಡಾಗಿ ಉಂಡೆಗಳನ್ನು ಮಾಡಿ ಇಟ್ಕೊಂಡಾಗಿದೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಇದನ್ನು ಎಣ್ಣೆಯಲ್ಲಿ ಕರಿಯೋದು. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಾದಮೇಲೆ ಹಾಕಬೇಕು. ಹಾಕಿದ ನಂತರ ಏನಂತಂದರೆ ಸಿಮ್ಮಲ್ಲೇ ಇಟ್ಕೊಂಡು ನಾವು ಇದನ್ನು ಕರಿಬೇಕು. ಎಣ್ಣೆ ಕಾಯೋಕ್ಕೂ ಮುಂಚೆ ಕೂಡ ಹಾಕಬಾರ್ದು, ಎಣ್ಣೆ ಕಾದಾದ್ಮೇಲೆ ಹಾಕಬೇಕು. ಕಾದಾದ ನಂತರ ಇದು ಫುಲ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಡಿ. ಯಾಕಂತಂದರೆ ಔಟರ್ ಪಾರ್ಟ್ ಏನಾಗುತ್ತೆ, ಹೊರಗಡೆ ಪಾರ್ಟು ಕೆಂಪಾಗಿಬಿಡತ್ತೆ, ಒಳಗಡೆ ಅದು ಬೆಂದಿರೋದೇ ಇಲ್ಲ. ಸೊ ಅದಕ್ಕೋಸ್ಕರ ಒಳಗಡೆನೂ ಎಲ್ಲ ನೀಟಾಗಿ ಬೇಯಬೇಕು ಅಂತಂದರೆ ಸೊ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ನೀಟಾಗಿ ಬೇಯಿಸ್ಕೊಳ್ರಿ. ಅಂದ್ರೇ ಅದು ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ಮಧ್ಯೆ ಎಲ್ಲ ಹಸಿ ಭಾಗ ಹಿಟ್ಟು ಹಾಗೆ ಉಳ್ಕೊಂಬಿಟ್ಟಿರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಈಗ ಜಾಮೂನ್ ರೆಡಿ ಆಗ್ತಾ ಇದೆ. ಸೊ ಈ ರೀತಿ ರೌಂಡ್ ಸೌಟನ್ನು ತಿರುಗಿಸ್ತಾ ಇದ್ದಾಗ ಅದು ಜಾಮೂನ್ ಕೂಡ ರೋಲ್ ಆಗ್ತಾ ಫುಲ್ ಬೇಯುತ್ತೆ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇರಲಿ, ಇಷ್ಟು ಕೆಂಪಾಗಿ ಇರಲಿ. ಕೆಲವೊಬ್ರು ಏನು ಮಾಡ್ತಾರೆ, ಸ್ವಲ್ಪ ಡಾರ್ಕ್ ಆಗುತ್ತೆ ಅನ್ನೋ ಟೆನ್ಷನಲ್ಲಿ ವೈಟಾಗಿ ತಕ್ಕೊಂಬಿಡ್ತಾರೆ. ಆ ಥರ ವೈಟ್ ತಕ್ಕೊಂಡ್ರು ಚೆನ್ನಾಗಿರಲ್ಲ. ತೀರಾ ಡಾರ್ಕಾಗಿ ತಕ್ಕೊಂಬಿಟ್ರೆ ಅದು ಹೊತ್ತೋದಿರೋ ಥರ ಸ್ಮೆಲ್ ಬರುತ್ತೆ ತಿಂದಾಗ. ಸೊ ಈ ಕಲರ್ ಬಂದರೆ ಸಾಕು, ಇಷ್ಟು ಬ್ರೌನಿಷ್ ಕಲರ್ ಬಂದರೆ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಈಗ ನಾನು ಶುಗರ್ ಸಿರಪ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದನ್ನು ಏನಂತಂದರೆ ಶುಗರ್ ಸಿರಪ್ ಕೂಡ ಫುಲ್ ಆಗಿರಬಾರ್ದು, ತುಂಬ ಬಿಸಿ ಕೂಡ ಇರಬಾರ್ದು. ಹಾಗೆಯೇ ನಾವು ಎಣ್ಣೆಲಿ ಏನು ಕರೆದು ತಕ್ಕೊಂಡಿದ್ದೀವಲ್ಲ ಜಾಮೂನನ್ನು, ಅದು ಕೂಡ ಅಷ್ಟೇ ತುಂಬ ಬಿಸಿ ಇದ್ದಾಗ ಡೈರೆಕ್ಟ್ ಎಣ್ಣೆಯಿಂದ ತೆಗೆದು ಕೂಡ ಪಾಕಕ್ಕೆ ಹಾಕಬಾರ್ದು. ಒಂದು ನಿಮಿಷ ಒಂದು ಪಾತ್ರೆಯಲ್ಲಿ ತಕ್ಕೊಂಬಿಟ್ಟು ನಂತರ ಅದನ್ನ ಶುಗರ್ ಸಿರಪಿಗೆ ಹಾಕಬೇಕು. ಸೊ ಅದು ನಾನು ಒಂದು 2 to 3 hours ಈಗ ನೆನೆಯೋಕ್ಕೆ ಇಟ್ಟಾಗಿದೆ ಫ್ರೆಂಡ್ಸ್. ನಂದು ಜಾಮೂನ್ ರೆಡಿ ಆಗಿದೆ. ಶುಗರ್ ಸಿರಪೆಲ್ಲ ಅದು ನೀಟಾಗಿ ಎಳ್ಕೊಳಕ್ಕೆ ಒಂದು 3 to 4 hours ಬೇಕಾಗತ್ತೆ. ಈಗ ಜಾಮೂನ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ನಾನು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಅದು ಶುಗರ್ ಸಿರಪಲ್ಲಿ ನಂದು ಅರಳಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದೇನಪ್ಪ ಜಾಮೂನು ಮಾಮೂಲಾಗಿ ಎಲ್ಲರೂ ಮಾಡ್ತಾರೆ, ಇದೇನಕ್ಕೆ ತೋರಿಸ್ತಿದ್ದಾರೆ ಅಂತ ಅನ್ಕೋಬೋದು. ತುಂಬ ಜನ ಹೊಸದಾಗಿ ಮದುವೆ ಆಗಿರ್ತಾರೆ ಅಥವಾ ಹೊಸದಾಗಿ ಟ್ರೈ ಮಾಡ್ತಿರ್ತಾರೆ. ಕಾಲೇಜ್ ಹುಡುಗಿಯರೆಲ್ಲ, ಸ್ಕೂಲ್ ಮಕ್ಕಳು ಎಷ್ಟೊಂದು ಜನ ಟ್ರೈ ಮಾಡಬೇಕು ಅಂತ ಮಾಡ್ತಿರ್ತಾರೆ. ಸೊ ಅವರಿಗೆಲ್ಲ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಸಾಫ್ಟಾಗಿ ಅಂದರೆ ಹಾಗೆ ಮಲ್ಗೆ ಹೂ ಥರ ಬರುತ್ತೆ, ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ನಮ್ಮ ಜಾಮೂನು. ನನ್ನ ಟಿಪ್ಸ್ನ ಯೂಸ್ ಮಾಡಿಕೊಂಡು ಒಂದ್ಸರಿ ಜಾಮೂನ್ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಬೇರೆ ಯಾರಿಗೆ ನೀಡ್ ಇರುತ್ತೋ ಅವರಿಗೆ. ಥ್ಯಾಂಕ್ ಯು ಫ್ರೆಂಡ್ಸ್.